50 ಕೋಟಿ 100 ಕೋಟಿ ನೀವು ಮಾಡಬೇಕಾ? ಬಟ್ ಮಾಡೋದು ಹೇಗೆ? ಬನ್ನಿ ನೋಡೋಣ. ರಿಟರ್ನ್ ಆಫ್ ಈಕ್ವಿಟಿ ಆಫ್ ಅ ಕಂಪನಿ ಒಂದು ವರ್ಷಕ್ಕೆ ಆನ್ ಎನ್ ಅವರೇಜ್ 20-30% ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾವು ಹೋಗಿ TCS ನೋಡಿದ್ರೆ, ಟಾಟಾ ಮೋಟರ್ಸ್ ನೋಡಿದ್ರೆ 50%ಗಿಂತ ಹೆಚ್ಚಿಗೆ ಇದೆ. ಬಟ್ ಬೇಡ, ಕಮ್ಮಿನೇ ತೊಗೊಳ್ಳೋಣ, ಒಂದು 30% ಅಂತ ತೊಗೊಳ್ಳೋಣ. ಲೆಟ್ಸ್ ಸೇ ನಾವು ಮಂತ್ಲಿ 25,000 ಹೂಡಿಕೆ ಮಾಡ್ತೀವಿ, ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಟ್ರೇಡಿಂಗಿಂದ ಇನ್ಕಮ್ ಕ್ರಿಯೇಟ್ ಮಾಡ್ತೀವಿ, ಅದರಲ್ಲಿ ಬಂದಿರೋ ಇನ್ಕಮ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ ಅನ್ಕೊಳ್ಳೋಣ. 20 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಪ್ರತಿ ವರ್ಷ ನಾವು ಪ್ರತಿ ತಿಂಗಳು 25,000 ಹೂಡಿಕೆ ಮಾಡಿದ್ರೆ ಒಂದು ವರ್ಷಕ್ಕೆ 3 ಲಕ್ಷ ಹೂಡಿಕೆ ಆಯಿತು. ಸೊ 20 ವರ್ಷಕ್ಕೆ 3 ಲಕ್ಷ ಹಾಕ್ತಾ ಹೋದರೆ 60 ಲಕ್ಷ ಹೂಡಿಕೆ ಮಾಡ್ದಂಗೆ ಆಯಿತು. ಸೊ 60 ಲಕ್ಷ ನಾವು ಹೂಡಿಕೆ ಮಾಡಿದ್ರೆ ಒಂದು ಪಕ್ಷ ನೀವು 20 ವರ್ಷ ಅದನ್ನ ಹಾಗೆ ಇಟ್ಟಿದ್ರಲ್ಲಿ 30% ಪ್ರತಿ ಪರ್ಸೆಂಟ್ ಆನ್ ಆನ್ ಅವರೇಜ್ ರಿಟರ್ನ್ಸ್ ಬರ್ತಾ ಹೋದರೆ ನಿಮ್ಮ ಕ್ಯಾಪಿಟಲ್ ಎಷ್ಟಾಗಿರುತ್ತೆ ಗೊತ್ತಾ? 60 ಲಕ್ಷ ಹೂಡಿಕೆ ಮಾಡಿರೋದು 40 ಕೋಟಿ ಆಗಿರುತ್ತೆ. ಕ್ಯಾನ್ ಯು ಇಮ್ಯಾಜಿನ್ ಗೈಸ್? 20 ವರ್ಷ. ಸೊ ದಿಸ್ ಈಸ್ ದ ಪವರ್ ಆಫ್ ಕಂಪೌಂಡಿಂಗ್, ದಿಸ್ ಈಸ್ ದ ಪವರ್ ಆಫ್ ಕನ್ಸಿಸ್ಟೆನ್ಸಿ. ಅಂದರೆ 25,000 ಅಂದರೆ 60 ಕೋಟಿ ಆಗೋಯ್ತು. ಸೊ ಅಕಸ್ಮಾತ್ ಇಲ್ಲ ಸರ್ 25,000 ಆಗಲ್ಲ, 5,000 ನೀವು ಮಾಡಿದ್ರೆ, 5,000 ಮಾಡಿದ್ರೆ ಅದರ 5 ಪಟ್ಟು ಕಡಿಮೆ ಅಂದ್ಕೊಳ್ಳಿ, 12 ಕೋಟಿ ನಿಮ್ದು ಆಯ್ತಲ್ವ? ಸೊ ದಿಸ್ ಈಸ್ ದ ಪಾಸಿಬಿಲಿಟಿ ಆಫ್ ಯು ಟು ಮೇಕ್ ಮನಿ. ಸೊ ಯಾವಾಗಲೂ ಏನಪ್ಪ ಅಂತಂದರೆ ಒಂದು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕಾಗತ್ತೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಪ್ರತಿ ತಿಂಗಳು ನಾನು ಹೂಡಿಕೆ ಮಾಡಬೇಕಪ್ಪ ಅಂತಂದರೆ ನಿಮಗೆ ಐದರ್ ಸ್ಯಾಲ್ರಿಯಿಂದ ದುಡ್ಡನ್ನು ತಂದು ಹೂಡಿಕೆ ಮಾಡ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ ಅಂತಂದರೆ ಟ್ರೇಡಿಂಗ್ನ ಮಾಡಿಬಿಟ್ಟು ಅದರಿಂದ ಬರೋ ಇನ್ಕಮನ್ನು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಸೊ ನಾನು ನಿಮಗೆ ಹೇಳೋದೇನಪ್ಪ ಅಂತಂದರೆ ಡೈಲಿ ಒಂದು ಹೊಸ ಸ್ಕಿಲ್ನ ಕಲೀರಿ, ಒಂದು ವಿದ್ಯೆನ ಕಲೀರಿ. ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಟ್ರೇಡಿಂಗ್. ಲಿಮಿಟೆಡ್ ಟ್ರೇಡಿಂಗ್ ಮಾಡಿ, ಕಮ್ಮಿ ಟ್ರೇಡೇ ಮಾಡಿ ಪರವಾಗಿಲ್ಲ. 100, 500, 1000, 500 ರೂಪಾಯಿ ಡೈಲಿ ಮಾಡಿದ್ರೂ ಪರವಾಗಿಲ್ಲ. ಬರೀ 20 ದಿನ ಟ್ರೇಡಿಂಗ್ ಮಾಡಿದ್ರು ತಿಂಗಳಿಗೆ 10,000 ರೂಪಾಯಿ ಆಗುತ್ತೆ. ತಿಂಗಳಿಗೆ 10,000 ರೂಪಾಯಿ ಮರ್ತು ಬಿಡಿ, ಸಿಸ್ಟಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ಹಾಕ್ಬಿಡಿ. ಕೆಲವೊಂದು ಸ್ಟಾಕ್ಸನ್ನು ಚೂಸ್ ಮಾಡಿ, ಎಕ್ಸಾಂಪಲ್ TCS, ವಿಪ್ರೋ, ಇನ್ಫೋಸಿಸ್, ಈ ರೀತಿ ಒಳ್ಳೊಳ್ಳೆ ಸ್ಟಾಕನ್ನು. ಸೊ ಹಿಸ್ಟಾರಿಕಲಿ ROE ಆಫ್ ಅ ಕಂಪನಿ, ರಿಟರ್ನ್ ಆನ್ ಈಕ್ವಿಟಿ ಆಫ್ ಅ ಕಂಪನಿ 20-30%ಗಿಂತ ಮೇಲಿರೋ ಸ್ಟಾಕನ್ನು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಇವಾಗಿನ ಟಾಟಾ ಮೋಟರ್ಸ್ 50% ಇದೆ, TCS 45% ಇದೆ, ಇನ್ಫೋಸಿಸ್ ಅದು ಕೂಡ 35% ಇದೆ. ಅಂದರೆ ಯಾವುದಾದ್ರೂ ROE ಆಫ್ ಅ ಕಂಪನಿ 30%ಗಿಂತ ಜಾಸ್ತಿ ಇರೋದನ್ನ ಚೂಸ್ ಮಾಡಿ ಹೂಡಿಕೆ ಮಾಡಿ. 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಹೂಡಿಕೆ ಮಾಡ್ತಾ ಹೋಗಿ. ತಿಂಗಳ 5,000, 10,000, 20,000 ನನ್ನದಲ್ಲ ಅಂತ ಹೂಡಿಕೆ ಮಾಡ್ತಾ ಹೋಗಿ. ನಿಮಗೆ ಆಲ್ರೆಡಿ ಹೇಳಿದೆ ನಾನು ಎಷ್ಟು ಕನ್ವರ್ಟ್ ಆಗುತ್ತೆ. ಪ್ರತಿ ತಿಂಗಳು ನನ್ನದಲ್ಲ ಅಂತ ಇವತ್ತು ನಾನು 1,000 ಹಾಕಿದ್ರೆ ಒಂದು ವರ್ಷಕ್ಕೆ 12,000 ಆಯಿತು. 5 ವರ್ಷಕ್ಕೆ ಎಷ್ಟಾಯಿತು? 5 ವರ್ಷ ಅಲ್ಲ, 20 ವರ್ಷಕ್ಕೆ ಎಷ್ಟಾಯಿತು? ಒಂದು ವರ್ಷಕ್ಕೆ ನೀವು 12,000 ಹಾಕಿದರೆ 25 into 12 ಮಾಡಿ, ಅಷ್ಟು ಲಕ್ಷ ಹೂಡಿಕೆ ಮಾಡಿರ್ತೀರ. ನಾನು ಎಕ್ಸಾಂಪಲ್ ತೊಗೊಂಡಿದ್ದು ಮಂತ್ಲಿ 25,000. ಇದು ನನ್ನ ಒಂದು ಧ್ಯೇಯ. ನಾನು ಡೈಲಿ ಟ್ರೇಡ್ ಮಾಡ್ತೀನಿ. ಟ್ರೇಡ್ ಮಾಡಿ ಬಂದಿರೋ ಪ್ರಾಫಿಟಲ್ಲಿ 25,000 ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸರ್ ನನಗೆ 25,000 ಹೂಡಿಕೆ ಮಾಡೋಕ್ಕಾಗೋದಿಲ್ಲ, ಪರವಾಗಿಲ್ಲ, 5,000 ಮಾಡಿ. ಸಂಬಳದಿಂದನೇ ತಂದು ಹೂಡಿಕೆ ಮಾಡೋದ್ರ ಬದಲು ನಾನು ನಿಮಗೆ ಹೇಳ್ತಾ ಇರೋದು ಒಂದು ಹೊಸ ಸ್ಕಿಲ್ನ ಯೂಸ್ ಮಾಡ್ಕೊಳ್ಳಿ, ಟ್ರೇಡಿಂಗ್ನ ಮಾಡಿ. 5,000 ನಂದಲ್ಲ ಅಂತ ಹೂಡಿಕೆ ಮಾಡಿ. 20 ವರ್ಷ ಮಾಡಿ, ಕನ್ಸಿಸ್ಟೆಂಟ್ 20 years ಕನ್ಸಿಸ್ಟೆಂಟಾಗಿ ಮಾಡಿ. ಒಂದು ವರ್ಷಕ್ಕೆ ತಿಂಗಳ 5,000 ರೂಪಾಯಿ ಹಾಕಿದರೆ ಒಂದು ವರ್ಷಕ್ಕೆ 60,000 ಆಯಿತು ಅಲ್ವಾ? ಒಂದು ವರ್ಷಕ್ಕೆ 60,000 ಹೂಡಿಕೆ ಮಾಡ್ದಂಗೆ ಆಗುತ್ತೆ. ಸೊ 60,000 ಒಂದು ವರ್ಷಕ್ಕೆ ಆಯಿತು ಅಂದರೆ 10 ವರ್ಷಕ್ಕೆ 6 ಲಕ್ಷ ಆಯಿತು. 20 ವರ್ಷಕ್ಕೆ 12 ಲಕ್ಷ ಹೂಡಿಕೆ ಮಾಡ್ದಂಗೆ. ನಿಮ್ಮ ಕಡೆಯಿಂದ 12 ಲಕ್ಷ ಹೂಡಿಕೆ ಮಾಡಿದ್ರೆ 20 ವರ್ಷಕ್ಕೆ ನಿಮಗೆ 20 ವರ್ಷ ಆದಾಗ ಈ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಹೇಳಿದೆ. 30% ಪ್ರತಿ ವರ್ಷ ಆನ್ ಎನ್ ಅವರೇಜ್ ನಾನು ಹಿಡ್ಕೋತಾ ಇದ್ದೀನಿ. ಸಮ್ಟೈಮ್ಸ್ 100 ಆಗ್ಬೋದು, 200 ಆಗ್ಬೋದು, 500 ಆಗ್ಬೋದು, ಅಥವಾ 20 ಆಗ್ಬೋದು. ಬಟ್ ಆನ್ ಎನ್ ಅವರೇಜ್ ಹಿಡಿತಾ ಇದ್ದೀನಿ 30% CAGR ಅಂತ ಹಿಡಿತಾ ಇದ್ದರೆ ನಮ್ಮ ರಿಟರ್ನ್ಸ್ ಎಷ್ಟಪ್ಪ ಅಂತಂದರೆ ನಿಮಗೆ 25,000 ಹೂಡಿಕೆ ಮಾಡಿದ್ರೆ 60 ಕೋಟಿ, 40 ಕೋಟಿ ಅಂತ ಹೇಳಿದೆ. ಅದೊಂದು 4-5 ಪಟ್ಟು ಕಡಿಮೆ ಅಂದ್ಕೊಳ್ಳಿ. 5,000 ಹೂಡಿಕೆ ಮಾಡಿದ್ರೆ ನಿಮ್ಗೇನಿಲ್ಲ ಅಂದರೂ 5-6 ಕೋಟಿಗಂತೂ ಲಾಭ ಕಮ್ಮಿನೇ ಇಲ್ಲ. ಅಂದರೆ ಏನು ಮಾಡೋದು ಕಮ್ಮಿ ಇದೆ ಅಂತಂದರೆ ಆ ಹೂಡಿಕೆ ಮಾಡೋ ಒಂದು ಇಚ್ಛೆ ನಿಮಗೆ ಬೇಕಾಗಿದೆ, ಇನ್ವೆಸ್ಟ್ಮೆಂಟ್ ಮಾಡೋ ಇಚ್ಛೆ ನಿಮಗೆ ಬೇಕಾಗಿದೆ. ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ, ಅಲ್ಲೇ ನಿಮಗೆ ಎಡುತ್ತಾ ಇದ್ದರೆ ದಟ್ ಈಸ್ ದ ಬಿಗ್ಗೆಸ್ಟ್ ಆಬ್ಸ್ಟಿಕಲ್. ಸೊ ಸುಮಾರು ಜನಕ್ಕೆ ಇಚ್ಛಾಶಕ್ತಿ ಇರೋದಿಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.
ಇಚ್ಛಾಶಕ್ತಿ ನಾವು ಅನ್ಕೋಬೇಕು. ನಾನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಮಾಡೇ ಮಾಡ್ತೀವಿ. ಸೊ ಇವತ್ತು ನಿಮ್ಮ ಹತ್ರ ದುಡ್ಡಿಲ್ವಾ, ಪರವಾಗಿಲ್ಲ, ನೀವು ಅಂದ್ಕೊಳ್ಳಿ, ಇಲ್ಲ ಇನ್ನು 1 ತಿಂಗಳಿನಲ್ಲಿ ನಾನು ಮಾಡ್ತೀನಿ, ನಾನು ಹೂಡಿಕೆ ಮಾಡೇ ಮಾಡ್ತೀನಿ. 2,000 ರೂಪಾಯಿ ಆದರೂ ಪರವಾಗಿಲ್ಲ, ತಿಂಗಳ ನಾನು ಹೂಡಿಕೆ ಮಾಡ್ತೀನಿ. 5,000 ರೂಪಾಯಿ ಆದರೂ ಹೂಡಿಕೆ ಮಾಡ್ತೀನಿ, ನಾನು ಹೂಡಿಕೆ ಮಾಡ್ತೀನಿ ಅಂತ ಮೊದಲು ಅಂದ್ಕೊಳ್ಳಿ. ನೀವು ಯಾವಾಗ ಮನಸ್ಸನ್ನು ಪಾಸಿಟಿವ್ ಆಗಿ ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ, ನಿಮಗೆ ದಾರಿ ತಾನಾಗೆ ತೋಚಕ್ಕೆ ಸ್ಟಾರ್ಟ್ ಆಗುತ್ತೆ, ತಾನಾಗೆ ಐಡಿಯಾಸ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕಲ್ತಿರೋ ವಿದ್ಯೆಯಿಂದಾದರೂ ನೀವು ಇನ್ಕಮ್ನ ಕ್ರಿಯೇಟ್ ಮಾಡಿ ಹೂಡಿಕೆ ಮಾಡ್ತಾ ಹೋಗ್ತೀರಾ, ನಿಮ್ಮ ಸ್ಕಿಲ್ಲಿಂದನಾದ್ರೂ ಹೂಡಿಕೆ ಮಾಡ್ತಾ ಹೋಗ್ತೀರಾ, ಅಥವಾ ನಿಮ್ಗೆ ಆಲ್ರೆಡಿ ಬರೋ ಆದಾಯದಲ್ಲಿ ಸೇವಿಂಗ್ಸ್ನ ಮಾಡ್ಕೊಂಡು ಅದನ್ನು ಹೂಡಿಕೆ ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಟುವರ್ಡ್ಸ್ ದ ಫ್ಯೂಚರ್ ಈಸ್ ವೆರಿ ಮಚ್ ನೆಸೆಸರಿ. ಪ್ರೆಸೆಂಟಲ್ಲಿ ಲಿವಿಂಗ್ನ ಕೂಡ ಮಾಡಬೇಕು, ಫ್ಯೂಚರ್ನ ಪ್ಲ್ಯಾನ್ ಕೂಡ ಮಾಡಬೇಕು. ಸೊ ಮುಂದೆ ಹೋಗ್ಬಿಟ್ಟು 20 ವರ್ಷ ಆದಮೇಲೆ ನಾನು ಅವತ್ತು ಹೂಡಿಕೆ ಮಾಡಿದರೆ ಹೀಗೆ ಆಗ್ತಿತ್ತು ಅಂತ ಹೇಳೋದ್ರ ಬದಲು ಇವತ್ತು ಹೂಡಿಕೆ ಮಾಡಿ. ಯಾಕೆಂದರೆ ಮುಂದೊಂದು ದಿನ 20 ಇಯರ್ಸ್ ಆದಮೇಲೆ ನಿಮ್ಮದೇ ಒಂದು ಮಗು ಇದ್ದರೆ, ನಿಮ್ಮ ಮಗ ದೊಡ್ಡನಾಗಿ ಬೆಳೆದಿದ್ದರೆ ಖಂಡಿತವಾಗೂ ಹೇಳ್ತಾನೆ, ನಮ್ಮಪ್ಪ ನನಗೆ ಹೂಡಿಕೆ ಮಾಡಿದರೆ, ನಮ್ಮ ತಂದೆ ತಾಯಿ ಅವತ್ತು ನನಗೆ ಹೂಡಿಕೆ ಮಾಡಿದರೆ ಇವತ್ತು ನಾನು ಅಗರ್ಭ ಶ್ರೀಮಂತನಾಗ್ತಿದ್ದೆ. ನಮ್ಮ ತಂದೆ ತಾಯಿ ಹೂಡಿಕೆ ಮಾಡಲಿಲ್ಲ, ಸೊ ನಾನು ಆ ರೀತಿ ಮಾಡಬಾರ್ದು ಅಂತ ಆವತ್ತು ಅವನು ಎಚ್ಚೆತ್ಕೋ ಬದಲು ಇವತ್ತೇ ನೀವು ಎಚ್ಚೆತ್ಕೊಳ್ಳಿ, ಇವತ್ತೇ ಹೂಡಿಕೆ ಮಾಡಿ. ಒಳ್ಳೆಯ ಕಂಪ್ನಿಯ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿ. ಇಟ್ಸ್ ಓಕೆ, ರಿಸೆಷನ್ ಬಂದರೆ ಬರಲಿ, ಓಕೆ, ಕೋವಿಡ್ ವೇವ್ ಬರುತ್ತಾ ಬರಲಿ, ಓಕೆ, ಇಂಡಿಯಾ ಚೈನಾ ಟೆನ್ಷನ್ ಆಗುತ್ತಾ ಆಗಲಿ, ವಾರ್ಸ್ಗಳಾಗುತ್ತಾ ಆಗಲಿ, ಎಲ್ಲಿದೆ ಸರ್ ನಮ್ಮ ಮಾರ್ಕೆಟ್, ಇಟ್ಸ್ ಎಟ್ ದ ಲೈಫ್ ಟೈಮ್ ಹೈ. ಸೊ ಈ ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಎಕಾನಮಿ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಸ್ ಎ ಬ್ಯಾಕ್ ಬೋನ್ ಆಫ್ ಎನ್ ಎಕಾನಮಿ ಆ್ಯಂಡ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಮಾಂಗ್ ದ ವರ್ಲ್ಡ್. ಮತ್ತೆ ತಡ ಅಲ್ವಾ? ಸೊ ಹೂಡಿಕೆನ ಮಾಡಿ, ಇನ್ವೆಸ್ಟ್ಮೆಂಟನ್ನು ಮಾಡಿ. ಸೊ ನಾನು ಹೇಳ್ತಿರೋದು ಸರಿ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಎಸ್ ನಾನು ಕೂಡ ಹೂಡಿಕೆ ಮಾಡ್ತೀನಿ ಸರ್, ನೀವು ಹೇಳ್ತಿರೋದು ಸರಿಯಾಗಿದೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ಹೂಡಿಕೆ ಮಾಡಿ ನೀವು ಏನು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಲೆಟ್ಸ್ ಸೇ 20 ವರ್ಷ ಆದಮೇಲೆ ನೀವು ಏನು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೂಡ ಚಾಟ್ ಬಾಕ್ಸಲ್ಲಿ ಹಾಕಿ. ಲೆಟ್ಸ್ ಸಿ ಆರ್ ಯು ಏಬಲ್ ಟು ಕ್ಯಾಪ್ಚರ್ ಪ್ರಾಪರ್ಲಿ. ಯಾಕೆಂದರೆ ನಿಮಗೆ ಆ ಒಂದು ದೂರದೃಷ್ಟಿ ಇರಬೇಕು. ಯಾವಾಗ ನಿಮಗೆ ಒಂದು ದೂರದೃಷ್ಟಿ ಇರುತ್ತೋ, ಯಾವಾಗ ಒಂದು ಪ್ಲ್ಯಾನನ್ನು ಮಾಡ್ತಿರೋ, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಇಟ್ಸ್ ಆಲ್ ಅಬೌಟ್ ಪ್ಲಾನಿಂಗ್ ಆ್ಯಂಡ್ ಟ್ರೇಡಿಂಗ್ ಆರ್ ಇನ್ವೆಸ್ಟಿಂಗ್ ರಾದರ್ ದೆನ್ ಟ್ರೇಡಿಂಗ್ ಆ್ಯಂಡ್ ದೆನ್ ಪ್ಲ್ಯಾನ್ ಆರ್ ಇನ್ವೆಸ್ಟಿಂಗ್ ಆ್ಯಂಡ್ ದೆನ್ ಪ್ಲ್ಯಾನ್. ಸೊ ಪ್ಲ್ಯಾನ್ ಮಾಡಿ ಹೂಡಿಕೆ ಮಾಡೋದ್ರಿಂದ ನಿಮಗೊಂದು ಫೋಕಸ್ ಇರುತ್ತೆ, ನಿಮಗೊಂದು ರಿಸಲ್ಟ್ ಗೊತ್ತಿರುತ್ತೆ, ರಿಸಲ್ಟ್ ಏನು ಬರುತ್ತೆ ಅಂತ ಗೊತ್ತಿರುತ್ತೆ. ಆ ಗುರಿನ ಮುಟ್ಟೋ ತನಕ ನೀವು ಛಲ ಬಿಡೋದಿಲ್ಲ. ಎಲ್ಲಿವರೆಗೂ ನಿಮಗೆ ಒಂದು ಗುರಿ ಇರಲ್ವೋ ನೀವು ಆ ಒಂದು ನಿಟ್ಟಿನಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರಲ್ಲೂ ಒಂದು ಕಳೆಯ ವಿನಂತಿ ಮಾಡ್ತಾ ಇದ್ದೀನಿ. ನಿಮಗೇನು ಅನಿಸ್ತಾ ಇದೆ? ನಾನು ಹೇಳ್ತಿರೋ ಈ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಷ್ಟವಾದಲ್ಲಿ ಕೆಳಗಿರೋ ಲಿಂಕಲ್ಲಿ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಹೌ ಮೆನಿ ಆಫ್ ಯು ಅಗ್ರಿ ವಿತ್ ಮೀ. ಎಸ್, ನಾನು ಹೂಡಿಕೆ ಮಾಡ್ತೀನಿ, ಯಾವ ಕಂಪ್ನಿಯಲ್ಲಿ ಮಾಡ್ತೀನಿ, ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಎಷ್ಟು ಮಂತ್ಲಿ ಮಾಡಿದ್ರೆ ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪುಟ್ ದ ಚಾಟ್ ಬಾಕ್ಸ್. ಲೆಟ್ಸ್ ಸಿ ಎಷ್ಟು ಜನ ನಾನು ಹೇಳಿರೋದನ್ನು ಫಾಲೋ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ ಅಂತ. ನಾನು ಕೂಡ ತುಂಬ ಇಂಟ್ರೆಸ್ಟೆಡಿಂದ ಕಾಯ್ತಾ ಇರ್ತೀನಿ.